In this video class, we shall learn verbs. ಈ ವರ್ಬ್ಸ್ ಅನ್ನುವಂಥ ಭಾಗ ಏನಿದೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ವರ್ಬ್ಸ್ ಒಂದು ಸರಿಯಾಗಿ ಗೊತ್ತಾದರೆ ಸಾಕು, ಇಂಗ್ಲಿಷ್ ಬಳಕೆ ಮಾಡೋದು ತುಂಬ ಸುಲಭ ಅನ್ನುವಂಥ ಒಂದು ಮಾತು ಪದೇ ಪದೇ ವಿದ್ಯಾರ್ಥಿಗಳು ಆಡುವುದನ್ನು ನಾನು ಗಮನಿಸಿದ್ದೇನೆ. ಇದು ಭಾಗಶಃ ಸತ್ಯ. ವರ್ಬ್ಗಳ ಬಳಕೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇಂಗ್ಲಿಷ್ನ ಬಳಕೆ ಸುಲಭ ಆಗತ್ತೆ ಅನ್ನುವಂಥ ಮಾತಿದೆಯಲ್ಲ, ಅದು ಪೂರ್ಣ ಸತ್ಯ ಅಲ್ಲ. ಯಾಕಂದರೆ ಇಂಗ್ಲಿಷ್ನಲ್ಲಿ ವರ್ಬ್ಸ್ ಒಂದು ಭಾಗ ಅಷ್ಟೆ. ಯಾವುದೇ ಭಾಷೆಯಲ್ಲಿ ವರ್ಬ್ ಅಂದರೆ ಕ್ರಿಯಾಪದ ಒಂದು ಮುಖ್ಯವಾದಂತಹ ಭಾಗ ಆಗ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ವರ್ಬಿನ ಪದದಷ್ಟೇ ಮುಖ್ಯವಾದಂತಹ ಅನೇಕ ಪದಗಳು ಯಾವುದೇ ಭಾಷೆಯಲ್ಲಿ ಇರ್ತವೆ, ಹಾಗೆ ಇಂಗ್ಲಿಷ್ನಲ್ಲೂ ಕೂಡ ಇರುತ್ತೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ವರ್ಬ್ಸ್ ಬಹಳಷ್ಟು ಸರಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇವತ್ತು ಆ ವರ್ಬ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನನ ಮಾಡೋಣ. ಈ ವರ್ಬ್ಗಳ ಬಗ್ಗೆ ಇನ್ನೂ 2 ವಿಡಿಯೋ ತರಗತಿಗಳನ್ನು ನಾನು ನಿಮಗೆ ನಡೆಸ್ಕೊಡ್ತೇನೆ. ಹಂತ ಹಂತವಾಗಿ ನೀವು ವರ್ಬ್ಗಳ ಬಗ್ಗೆ ಸಾಕಷ್ಟು ಕಲಿಯೋದಕ್ಕೆ ಅವಕಾಶ ಆಗತ್ತೆ. ಸೊ ಲೆಟ್ಸ್ ಟೇಕ್ ವರ್ಬ್ಸ್. ಈ ವರ್ಬ್ಸ್ ಅಂದರೆ ಏನು? ಏನಿದು ವರ್ಬ್ ಅಂದರೆ? ಈ ವರ್ಬ್ ಅನ್ನುವ ಭಾಗವನ್ನು ನಾವು ಯೋಚನೆ ಮಾಡ್ತಾ ಹೋದರೆ, ಕಳೆದ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಒಂದು ಅಂಶವನ್ನು ಹೇಳಿದ್ದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ. ಪ್ರೆಪೋಸಿಷನ್ಗಳ ಬಗ್ಗೆ ಮಾತಾಡ್ತಾ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಇಲ್ಲಿ ಸ್ಪೀಚ್ ಅಂತ ಹೇಳಿದಾಗ ನಾವು ಏನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ಹೇಳಿದ್ದೆ, ಭಾಷೆ. ಪಾರ್ಟ್ಸ್, ಭಾಷೆಯ ಭಾಗ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದನ್ನು ಕುರಿತು ಹೇಳುತ್ತೆ ಅಂತ ನಿಮಗೆ ಪ್ರಶ್ನೆ ಇದ್ದರೆ ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ನಲ್ಲಿ ಬರುವ ವರ್ಡ್ಗಳ ಕುರಿತು ಹೇಳುತ್ತೆ. ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ಎಲ್ಲ ಪದಗಳನ್ನು ನಾವು ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಗುಂಪು ಮಾಡ್ತೇವೆ. ಅದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ, ಮತ್ತೊಮ್ಮೆ ನೀವು ಆ ವಿಡಿಯೋನ ನೋಡ್ಬೋದು. ಈ ಕ್ರಿಯಾಪದ ಅನ್ನೋದು ವರ್ಬ್ ಅಂತ ನಾವೇನು ಹೇಳ್ತೀವಲ್ಲ, ಇದೊಂದು ವರ್ಡ್. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವರ್ಬ್ ಈಸ್ ಅ ವರ್ಡ್. ನಂತರ ಪ್ರಶ್ನೆ ಬರುತ್ತೆ, ಈ ಪದ ಏನನ್ನ ಹೇಳುತ್ತೆ ಅಂತ ಹೇಳಿ. ಏನನ್ನ ಹೇಳುತ್ತೆ? ಈ ವರ್ಬ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಅದು ಏನನ್ನ ಸೂಚಿಸುತ್ತೆ? ನೀವೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀರಿ, ಕ್ರಿಯೆಯನ್ನು ಸೂಚಿಸುತ್ತೆ ಅಂತ. ಕ್ರಿಯೆ ಅದು ಏನನ್ನ ಹೇಳುತ್ತೆ? ಆಕ್ಷನನ್ನು ಹೇಳುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಆಕ್ಷನನ್ನು ಹೇಳುತ್ತೆ. ಈ ವರ್ಬ್ಗಳ ಬಗ್ಗೆ ಗೊಂದಲ ಮೂಡಲಿಕ್ಕೆ ಮುಖ್ಯ ಕಾರಣ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೆ ಇರುವಂಥದ್ದು. ವರ್ಬ್ ಅನ್ನೋದು ಆಕ್ಷನನ್ನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯವಾದ ಭಾಗ. ಆದರೆ ಇನ್ನೊಂದು ಮುಖ್ಯವಾದ ಭಾಗವನ್ನು ವರ್ಬಿನ ವಿಚಾರದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ವರ್ಡ್ ವರ್ಬ್, ವಿ ಹ್ಯಾವ್ ಮಿಸ್ಡ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. That component is time. ಈ ಟೈಮ್ ಅನ್ನುವಂತಹ ಕಾಂಪೊನೆಂಟನ್ನು ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಟೈಮ್ ಅಂದರೆ ಏನು ನೋಡಿ, ಟೈಮ್ ಅಂತ ಹೇಳಿದಾಗ ಇದನ್ನು ಕಾಲ ಅಂತ ಹೇಳಿ ಹೇಳ್ತೇವೆ. ಈ ಕಾಲವನ್ನು ನಾವು ಕ್ರಿಯೆಯೊಟ್ಟಿಗೆ ಇಟ್ಟು ನೋಡಬೇಕು. ವರ್ಬ್ಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಟೈಮ್ ರೆಫರೆನ್ಸನ್ನು ನಾವು ಬಿಟ್ಟಾಗ ಈ ಸಮಸ್ಯೆಗಳು ಬರುತ್ತೆ. ಓಕೆ, ಈ ಕಾಲ ಮತ್ತು ಕ್ರಿಯೆ ಎರಡನ್ನು ಒಟ್ಟಿಗೆ ಇಟ್ಟು ನಾವು ನೋಡಬೇಕು.
ಕಾಲ ಅಂದಾಗ, ಟೈಮ್ ಅಂತ ಹೇಳಿದಾಗ ಏನು ನಮಗೆ ಗೊತ್ತಿದೆ, ಟೈಮಿನ ಬಗ್ಗೆ ನಮಗೇನು ಗೊತ್ತಿದೆಯಪ್ಪ ಅಂತ ಹೇಳಿದ್ರೆ, ನಾವು ಟೈಮನ್ನು 3 ಭಾಗ ಆಗಿ ವಿಂಗಡಿಸ್ಕೊಳ್ತೀವಿ. ಒಂದು ಪಾಸ್ಟ್, ಇನ್ನೊಂದು ಪ್ರೆಸೆಂಟ್, ಮತ್ತೊಂದು ಫ್ಯೂಚರ್. ಈ 3 ಅಂಶವನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು. ಕಾಲ ಅಂತ ಹೇಳಿದಾಗ ಪಾಸ್ಟ್ ಕನ್ನಡದಲ್ಲಿ ಭೂತಕಾಲ ಅಂತ ಹೇಳ್ತೀರಿ, ಪ್ರೆಸೆಂಟ್ ಕನ್ನಡದಲ್ಲಿ ವರ್ತಮಾನ ಅಂತ ಹೇಳ್ತೀರಿ, ಫ್ಯೂಚರ್ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿಗಳೇ, ವರ್ಬ್ ಅನ್ನುವ ಪದವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ 2 ಅಂಶವನ್ನು ನೀವಿಲ್ಲಿ ನೆನಪಿಟ್ಕೊಳ್ಬೇಕು. ಒಂದು ಕ್ರಿಯೆಯನ್ನು ಸೂಚಿಸುತ್ತೆ, ಇನ್ನೊಂದು ಕಾಲದ ಮಾಹಿತಿಯನ್ನು ಕೊಡುತ್ತೆ. ಸೊ ವರ್ಬ್ ಅಂತ ಹೇಳಿದ್ರೆ ಇಲ್ಲಿಂದ ಮುಂದಕ್ಕೆ, ಇವತ್ತಿನಿಂದ ಈ ತರಗತಿಯ ನಂತರ ನೀವು ಕ್ರಿಯಾಪದ ಅಂತಷ್ಟೇ ನೆನಪು ಮಾಡಿಕೊಳ್ಳೋದನ್ನು, ಆಲೋಚಿಸುವುದನ್ನು ನಿಲ್ಲಿಸಬೇಕು. ಕಾಲದ ಮಾಹಿತಿಯೊಂದಿಗೆ ಕ್ರಿಯೆಯನ್ನು ಸೂಚಿಸುವ ಪದ. ವರ್ಬ್ ಈಸ್ ಎ ವರ್ಡ್ ದಟ್ ಇಂಡಿಕೇಟ್ಸ್ ಆಕ್ಷನ್ ವಿತ್ ಅ ರೆಫರೆನ್ಸ್ ಟು ಟೈಮ್ ಅಂತ ಹೇಳಿ ನೀವು ನೆನಪಿಟ್ಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥ ಅಂಶ ಆಗತ್ತೆ. ಓಕೆ, ಇದರ ಜೊತೆಗೆ ಯಾವಾಗ ನಾವು ವರ್ಬ್ ಅನ್ನುವ ಪದ ಕ್ರಿಯೆನ ಸೂಚಿಸ್ತಾ ಕಾಲದ ಬಗ್ಗೆಯೂ ಮಾಹಿತಿಯನ್ನು ಕೊಡುತ್ತೆ ಅನ್ನುವುದು ನಮ್ಮ ನೆನಪಿನಲ್ಲಿ ಇಳಿದಾಗ, ನೆನಪಿನಲ್ಲಿ ಗಟ್ಟಿಯಾದಾಗ ನಿಮಗೆ ಈ ಕ್ರಿಯಾಪದಗಳನ್ನು ನೋಡುವ ರೀತಿ ಬದಲಾಗತ್ತೆ. ಹೇಗೆ? ನಾನು ಮತ್ತೆ ವಿವರಿಸ್ತಾ ಹೋಗ್ತೇನೆ. ನೋಡಿ, ಈ ವರ್ಬ್ ಅನ್ನುವ ಪದವನ್ನು ನಾವು ಹೇಗೆ ತಗೊಳ್ಬೇಕು ಅಂತ ಹೇಳಿದೆ. ಒಂದು ಕಾಲ, ಮತ್ತೊಂದು ಕ್ರಿಯೆ. ಈ 2 ಅಂಶಗಳನ್ನು ಇಟ್ಟು ನೀವು ಕ್ರಿಯಾಪದಗಳನ್ನು ನೋಡಬೇಕು, ವರ್ಬ್ಗಳನ್ನು ನೋಡಬೇಕು. ಈ ಮಾಹಿತಿಯನ್ನು ಹೇಳಿದೆ. ಹಾಗಿದ್ರೆ ಈ ಕಾಲದ ವಿಂಗಡಣೆ ಬಗ್ಗೆ ನಾನು ನಿಮಗೀಗಾಗಲೇ ಹೇಳಿದೆ. ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್, ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅಂತ ಹೇಳಿದೆ ಅಲ್ವಾ? ರೈಟ್. ಈ ಕಾಲದ ಮಾಹಿತಿಯನ್ನು ಇಟ್ಟುಕೊಂಡು ವರ್ಬ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ಇನ್ನೊಂದು ಸಣ್ಣ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದೆ. ಏನಪ್ಪ ಅಂತ ಹೇಳಿದ್ರೆ, ಈ ವರ್ಬ್ ಅನ್ನುವುದು ಕ್ರಿಯೆಯನ್ನು ಹೇಳುತ್ತೆ ಅಂತ ಹೇಳಿ ನಾವು ನೆನಪಿಟ್ಕೊಂಡಿದ್ದೀವಿ. ಅದಕ್ಕೆ ನಾನೊಂದು ಎಡಿಷನನ್ನು ಹೇಳಿದೆ, ಕಾಲದ ಮಾಹಿತಿಯೊಂದಿಗೆ, ವಿತ್ ರೆಫರೆನ್ಸ್ ಟು ಟೈಮ್ ಇಟ್ ಇಂಡಿಕೇಟ್ಸ್ ಆಕ್ಷನ್ ಅಂತ ಹೇಳಿ. ಇಲ್ಲಿ ಇನ್ನೊಂದು ಸಣ್ಣ ಭಾಗ ಇದೆ. ಇದು ಆಕ್ಷನನ್ನು ಹೇಳೋದು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಈ ಪದ ಇನ್ನೊಂದು ಅಂಶವನ್ನು ಕೂಡ ಕೆಲಸ ಮಾಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೇನು? ಕನ್ನಡದಲ್ಲಿ ಒಂದು ಸರಳವಾದ ಪದ ಇದೆ, ಸ್ಥಿತಿ ಸೂಚಕ ಅಂತ ಹೇಳಿ ಇದೆ. ಏನಿದು? ಈ ಅಂಶವನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ಉದಾಹರಣೆಯನ್ನು ಕೊಡ್ತೇನೆ. ನೌ ಐ ಆಮ್ ಹಿಯರ್. ಇಲ್ಲಿ ನೀವು ಗಮನಿಸಬೇಕಾಗಿರೋ ಪದ ಆಮ್ ಅನ್ನುವಂಥ ಪದವನ್ನು ಗಮನಿಸಿ. ನೌ ಐ ಆಮ್ ಹಿಯರ್. ನೌ ಐ ಆಮ್ ವಾಕಿಂಗ್. ಓಕೆ, ನೌ ಐ ಆಮ್ ಹಿಯರ್. ಐ ವಾಸ್ ದೇರ್. ಇಲ್ಲಿ ವಾಸ್ ಅನ್ನುವ ಪದವನ್ನು ಗಮನಿಸಿ, ಆಮ್ ಅನ್ನುವ ಪದವನ್ನು ಗಮನಿಸಿ. ಐ ಆಮ್ ಹಿಯರ್ ಅಂತ ಹೇಳಿದಾಗ ಆಮ್ ಅನ್ನುವ ಪದ, ಐ ವಾಸ್ ದೇರ್ ಅಂತ ಹೇಳಿದಾಗ ವಾಸ್ ಅನ್ನುವ ಪದ ಯಾವುದೇ ಕ್ರಿಯೆಯನ್ನು ಸೂಚಿಸುವುದಿಲ್ಲ. ಅದೇ ನಾನು ನಿಮಗೆ ವಾಕಿಂಗ್ ಅನ್ನೋ ಪದ ಬಳಸ್ತೆ. ವಾಕಿಂಗ್ ನೋಡಿ, ವಾಕಿಂಗ್ ಅಂತ ನಾನು ಹೇಳಿದೆ.
ವಾಕಿಂಗ್ ಅಂತ ಹೇಳಿದಾಗ ಅದು ಕ್ರಿಯೆಯನ್ನು ಹೇಳುತ್ತೆ. ಆದರೆ ಆಮ್ ಮತ್ತು ವಾಸ್ ಅನ್ನುವುದು ನಾನು ಎಲ್ಲಿ ಇದ್ದೆ ಅನ್ನುವುದನ್ನು ಮಾತ್ರ ಹೇಳುತ್ತೆ. ಸೊ ಹಾಗಾಗಿ ವಾಸ್ ಮತ್ತು ಆಮ್ ಪದಗಳನ್ನು ನಾವು ಸ್ಟೇಟ್ ಆಫ್ ಬೀಯಿಂಗ್, ಸ್ಥಿತಿ ಸೂಚಕ ಕ್ರಿಯಾಪದಗಳು ಅಂತ ಹೇಳಿ ಕರಿತೇವೆ. ಓಕೆ, ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಸಿ, ಐ ಆಮ್ ಅ ಲೆಕ್ಚರರ್. ಈಗ ನನ್ನ ಸ್ಥಿತಿ ಏನು? ಐ ಆಮ್ ಅ ಲೆಕ್ಚರರ್. ಒಂದು 20 ವರ್ಷದ ಹಿಂದೆ ನಾನು ನಿಮ್ಮ ಹಾಗೆ ವಿದ್ಯಾರ್ಥಿಯಾಗಿದ್ದೆ. 20 ವರ್ಷದ ಹಿಂದೆ ನನ್ನ ಸ್ಥಿತಿ ಏನಾಗಿತ್ತು? ಐ ವಾಸ್ ಎ ಸ್ಟೂಡೆಂಟ್. ಐ ಆಮ್ ಅ ಲೆಕ್ಚರರ್. ನೌ ಐ ವಾಸ್ ಅ ಸ್ಟೂಡೆಂಟ್. ಸೊ ಇಲ್ಲಿ ವಾಸ್ ಅನ್ನುವುದು ನನ್ನ ಹಿಂದಿನ ಸ್ಥಿತಿಯನ್ನು ಹೇಳುತ್ತೆ, ಆಮ್ ಅನ್ನೋದು ನನ್ನ ಇವತ್ತಿನ ಸ್ಥಿತಿಯನ್ನು ಹೇಳುತ್ತೆ. ಹಾಗೆ ಇನ್ನು 10 ವರ್ಷಕ್ಕೋ ಇನ್ನು 20 ವರ್ಷಕ್ಕೋ ನಾನೊಂದು ಬೇರೆ ವೃತ್ತಿಯನ್ನು ಕೈಗೊಳ್ತೀನಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಾನೊಬ್ಬ ಟ್ರಕ್ ಡ್ರೈವರ್ ಆಗಬೇಕು ಅಂತ ಯೋಚನೆ ಮಾಡಿದ್ದೇನೆ, ಕನಸಿಟ್ಕೊಂಡಿದ್ದೇನೆ ಅಂತ ಇಟ್ಕೊಳ್ಳಿ. ಹಾಗಾಗಿ ನಾನು ಹೇಳ್ತೇನೆ, ಐ ವಿಲ್ ಬಿ ಎ ಡ್ರೈವರ್. ಐ ವಿಲ್ ಬಿ ಎ ಟ್ರಕ್ ಡ್ರೈವರ್ ನೆಕ್ಸ್ಟ್ ಇಯರ್. ನೋಡಿ, ಐ ವಿಲ್ ಬಿ ಅ ಟ್ರಕ್ ಡ್ರೈವರ್ ನೆಕ್ಸ್ಟ್ ಇಯರ್. ಇಲ್ಲಿ ಯಾವ ಪದ ನಿಮಗೆ ಸಿಗ್ತಾ ಇದೆ? ಬಿ ಅನ್ನುವ ಪದವನ್ನು ಬಳಸ್ತಾ ಇದ್ದೀನಿ. ಯಾವುದ್ರ ಜೊತೆಗೆ ಬಳಸ್ತಾ ಇದ್ದೀನಿ? ವಿಲ್ ಅನ್ನುವ ಪದದ ಜೊತೆಗೆ ಬಳಸ್ತಾ ಇದ್ದೀನಿ. ಈ ಬಿ ಅನ್ನುವ ಪದಕ್ಕೂ ಆಮ್ ಮತ್ತು ವಾಸ್ ಅನ್ನುವ ಪದಕ್ಕೂ ಸಹ ಸಂಬಂಧ ಇದೆ. ಅದನ್ನು ಮುಂದಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಈ ಸ್ಟೇಟ್ ಆಫ್ ಬೀಯಿಂಗ್ ಅನ್ನುವ ಪದವನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕು. ಆಕ್ಷನ್ ಅನ್ನುವ ಭಾಗವನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕು. ಈ ಎರಡು ಅಂಶಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವರ್ಬ್ಸ್ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಭಿನ್ನವಾದ ರೀತಿಯಲ್ಲಿ ವರ್ಬ್ಗಳನ್ನು ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈಗ ನಾವು ಒಂದು ವರ್ಬ್ ಅಂದರೆ ಏನು ಅಂತ ಹೇಳಿ ಸ್ಪಷ್ಟವಾಗಿ ಕಲ್ತ್ಕೊಂಡ್ಬಿಡೋಣ, ಹೇಳ್ಕೊಂಬಿಡೋಣ. ವರ್ಬ್ ಎನ್ನುವ ಪದವು ಕ್ರಿಯೆ, ಆಕ್ಷನ್ ಮತ್ತು ಸ್ಟೇಟ್ ಆಫ್ ಬೀಯಿಂಗ್ ಅನ್ನು ಕಾಲದ ಮಾಹಿತಿಯೊಂದಿಗೆ ಸೂಚಿಸುವ ಪದವಾಗಿದೆ. A verb is a word that indicates action or a state of being with a reference to time. Clear? Right. ಇದು ನಿಮಗೆ ಅರ್ಥ ಆಗಿದೆ ಅಂತಾದರೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಈ ಹಂತದಲ್ಲಿ ನಾವು ಏನನ್ನು ಕಲಿಬೇಕಪ್ಪ ಅಂತ ಹೇಳಿದ್ರೆ, ಈ ವರ್ಬ್ ಅನ್ನುವ ಪದ ಟೈಮ್ನ ಜೊತೆಗೆ ಇರುತ್ತೆ ಅಂತ ನಮಗೀಗ ಗೊತ್ತಾಗಿದೆ. ಹಾಗಾಗಿ ಈ ಟೈಮಿನ ಜೊತೆಗೆ ಇರೋದ್ರಿಂದ ಈ ವರ್ಬ್ಗಳನ್ನು ಇಂಗ್ಲಿಷ್ನಲ್ಲಿ ಟೈಮ್ ರೆಫರೆನ್ಸನ್ನು ಇಟ್ಕೊಂಡು 4 ಭಾಗಗಳಾಗಿ ಮಾಡ್ತಾರೆ. ಈ ವಿಂಗಡಣೆ ಇದೆಯಲ್ಲ, ಈ ಡಿವಿಷನ್ ಇದೆಯಲ್ಲ, ಈ ಡಿವಿಷನ್ ಈಸ್ ಓನ್ಲಿ ಫಾರ್ ಅವರ್ ಹೆಲ್ಪ್. ನಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇದನ್ನು ಮಾಡ್ಕೊಳ್ತೀವಿ. ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಗೊಂದಲ ಹೆಚ್ಚಾಗತ್ತೆ. ಏನು ಸರ್ ಇದು ಒಂದು ವರ್ಬ್, ಅದಕ್ಕೊಂದು ಡೆಫಿನೇಷನ್ನು, ಈಗ ಮತ್ತೆ ಅದರಲ್ಲಿ ಡಿವಿಷನ್. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಡಿವಿಷನ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಅದನ್ನು ಸಣ್ಣ ಸಣ್ಣ ಭಾಗವಾಗಿ ವಿಂಗಡಿಸ್ಕೊಂಡಾಗ ಲರ್ನಿಂಗ್ ಬಿಕಮ್ಸ್ ಈಸಿ. ಅದನ್ನು ಅರ್ಥ ಮಾಡ್ಕೊಳ್ಳೋದು, ಕಲಿಯೋದು ನಮಗೆ ಸುಲಭ ಆಗತ್ತೆ. ಈ ವರ್ಬ್ಗಳನ್ನು ಟೈಮ್ ರೆಫರೆನ್ಸನ್ನು ಆಧಾರವಾಗಿಟ್ಕೊಂಡು 4 ಗುಂಪಾಗಿ ವಿಂಗಡಿಸ್ಕೊಳ್ತೀವಿ. ಏನನ್ನ ಕರಿತೇವೆ ನೋಡಿ, ಒಂದನ್ನು ಪ್ರೆಸೆಂಟ್ ವರ್ಬ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಪ್ರೆಸೆಂಟ್
ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಕರೀತೇವೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಮತ್ತೊಂದು ಪಾಸ್ಟ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಇನ್ನೊಂದು ಭಾಗ ಇದೆ, ಅದನ್ನು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ನಿಮ್ಮ ಕಲಿಕೆಯ ದೃಷ್ಟಿಯಿಂದ ಯಾವಾಗಲೂ ಇಂಗ್ಲಿಷ್ನಲ್ಲಿ ವರ್ಬ್ ಅಂತ ಹೇಳಿದಾಗ ನೀವು ಒಂದು ಪದವನ್ನು ಯೋಚಿಸಬಾರ್ದು, ಅಲ್ಲಿ ನೀವು 4 ಪದಗಳನ್ನು ಯೋಚಿಸಬೇಕು. ಏನದು? 1 ಪ್ರೆಸೆಂಟ್ ವರ್ಬ್, 2 ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, 3 ಪಾಸ್ಟ್ ವರ್ಬ್, 4 ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ. ಈಗ ನಾನು ಇದನ್ನೆಲ್ಲ ಹೇಳ್ತಾ ಹೋದ ಹಾಗೆ ನಿಮಗೊಂದು ಕನ್ಫ್ಯೂಷನ್ ಬರುತ್ತೆ. ಸರ್, ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಎಲ್ಲ ಸರಿ, ಆದರೆ ಈ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಲ್ಲ ಸರ್, ಏನು ಅಂತ ಹೇಳಿ. ಇಲ್ಲಿ ಒಂದು ನೀವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈ ಪ್ರೆಸೆಂಟ್ ಟೆನ್ಸ್ ಅಂತ ನೀವು ಯೋಚನೆ ಮಾಡ್ತೀರಲ್ಲ, ಈ ಟೆನ್ಸ್ ಅನ್ನುವ ಪದವನ್ನು ನೀವು ತಗೊಳ್ಳಿ. ತುಂಬ ಟೆನ್ಸ್ ಆಗಬೇಡಿ, ಟೆನ್ಸ್ ಅನ್ನುವ ಪದವನ್ನು ತಗೊಳ್ಳಿ. ಇಟ್ಸ್ ಈಸಿ, ಇಂಗ್ಲಿಷ್ ಈಸ್ ಈಸಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಟೆನ್ಸ್ ಅಂತ ನೀವು ಯೋಚನೆ ಮಾಡ್ತಿದ್ದ ಹಾಗೆಯೇ ನೀವು ಅದನ್ನು ಹೀಗೆ ವಿಭಾಗ ಮಾಡ್ಕೊಂಬಿಡಿ. ಕಾಲ ಸೂಚಕ ವಾಕ್ಯ ಅಂತ ನೆನ್ಪಿಟ್ಕೊಂಬಿಡಿ. ಆದರೆ ವರ್ಬ್ ಅಂತ ಹೇಳಿದಾಗ ನಾವಿಲ್ಲಿ ಅದನ್ನು ಪದವಾಗಿ ಮಾತ್ರ ನೋಡ್ತಾ ಇದ್ದೇವೆ ಅನ್ನೋದು ನಿಮಗೆ ಸ್ಪಷ್ಟ ಆಗಿಬಿಡಬೇಕು. ಟೆನ್ಸ್ ಅಂತ ಹೇಳೋದು ಸೆಂಟೆನ್ಸ್ ಅನ್ನೋದ್ರ ಜೊತೆಗೆ ಸೇರಿಸ್ಕೊಂಬಿಡಿ. ವೆನೆವರ್ ಯು ಥಿಂಕ್, ವೆನೆವರ್ ಯು ಹಿಯರ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂತ ಹೇಳಿದಾಗ ಡೋಂಟ್ ಗೆಟ್ ಇನ್ ಟು ಕನ್ಫ್ಯೂಷನ್. ಜಸ್ಟ್ ರಿಮೆಂಬರ್ ಟೆನ್ಸ್, ಸೆಂಟೆನ್ಸ್. ಸೆಂಟೆನ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ವಾಕ್ಯ. ಅಲ್ಲಿ ಏನಿರುತ್ತೆ? ಒಂದು ವಿಚಾರವನ್ನು ಕುರಿತು ನಾವೊಂದಲ್ಲಿ ಮಾಹಿತಿಯನ್ನು ಕೊಡ್ತೇವೆ, ಒಂದು ವಾಕ್ಯವನ್ನು ಕೊಡ್ತೇವೆ. ವಾಕ್ಯ ಅಂತ ಹೇಳಿದಾಗ ಅದರಲ್ಲಿ ಒಂದು ವಿಷಯ ಇರುತ್ತೆ, ಮತ್ತಲ್ಲೊಂದು ಕಾಲವನ್ನು ಸೂಚಿಸುವ ವಿವರವನ್ನು ಕೊಡುವಂಥ ಒಂದು ಪದ ಇರುತ್ತೆ, ಕ್ರಿಯಾಪದ ಇರುತ್ತೆ. ಹಾಗಾಗಿ ವಾಕ್ಯ ಅನ್ನೋದು ಭಿನ್ನವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಸಬ್ಜೆಕ್ಟ್ ಮತ್ತು ವರ್ಬ್ ಇರುತ್ತೆ, ಹಾಗೆ ಆಬ್ಜೆಕ್ಟ್ ಕೂಡ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಅದನ್ನು ಮತ್ತೆ ಇನ್ನೊಂದು ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಸೊ ತಕ್ಷಣಕ್ಕೆ ಸೆಂಟೆನ್ಸ್ ಅನ್ನೋದ್ರ ಬಗ್ಗೆ ತುಂಬ ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟೆನ್ಸ್ ಅಂತ ಹೇಳಿದಾಗ ಸೆಂಟೆನ್ಸ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ದಟ್ಸ್ ಅ ಫಸ್ಟ್ ಕಂಡೀಷನ್, ಫಸ್ಟ್ ಥಿಂಗ್. ನಂತರ ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಯಾವುದ್ರ ಬಗ್ಗೆ? ಕರೆಕ್ಟ್, ವರ್ಬಿನ ಬಗ್ಗೆ. ವರ್ಬ್ ಅಂತ ಹೇಳಿದಾಗ ಜಸ್ಟ್ ರಿಮೆಂಬರ್ ಇಟ್ ಆಸ್ ಅ ವರ್ಡ್. ಅದನ್ನು ಒಂದು ಪದ ಅಂತ ಅಷ್ಟೇ ನೆನ್ಪಿಟ್ಕೊಳ್ಳಿ, ಆಗ ನಿಮ್ಮ ಗೊಂದಲ ಕಡಿಮೆ ಆಗುತ್ತೆ. ಕ್ಲಿಯರ್? ರೈಟ್. ಸೊ ನಾವು ವರ್ಬ್ ಅನ್ನುವಂತಹ ಭಾಗವನ್ನು ತಗೊಂಡಾಗ ಅದರಲ್ಲಿ ಟೈಮ್ ಬಹಳ ಮುಖ್ಯವಾದ ಅಂಶ ಆಗಿರೋದ್ರಿಂದ ಟೈಮನ್ನು ಆಧಾರವಾಗಿಟ್ಕೊಂಡು ಇಂಗ್ಲಿಷ್ನಲ್ಲಿ ಬರುವಂತಹ ವರ್ಬ್ಗಳನ್ನು, ಪ್ಲೀಸ್ ರಿಮೆಂಬರ್, ಇಂಗ್ಲಿಷ್ನಲ್ಲಿ ಬರುವಂತಹ ವರ್ಬ್ಗಳನ್ನು 4 ವಿಂಗಡಿಸ್ತೇವೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇಲ್ಲಿ ಕೆಲವು ಸ್ಟೂಡೆಂಟ್ಸಿಗೆ ಯು ಮೇ ಹ್ಯಾವ್ ಗಾಟ್ ಅನದರ್ ವರ್ಡ್ ಕಮಿಂಗ್ ಇನ್. ಸರ್, ಇದಕ್ಕೆ ಇನ್ಫಿನಿಟಿವ್ ಅಂತೇನೋ ಹೇಳ್ತಾರಲ್ಲ ಸಾರ್ ಅಂತ. ಹೌದು, ಪ್ರೆಸೆಂಟ್ ವರ್ಬ್ ಅನ್ನೋದಕ್ಕೆ ಇನ್ಫೈನೈಟ್ ಅಥವಾ ಇನ್ಫಿನಿಟಿವ್ ಅನ್ನುವ ಪದಗಳನ್ನು ಕೂಡ ನಾವು ಬಳಸ್ತೇವೆ. ಕೆಲವು ಸರಿ ರೂಟ್ ವರ್ಬ್ ಅಥವಾ ರೂಟ್ ವರ್ಡ್ ಅನ್ನೋ ಪದನೂ ಕೂಡ ಬಳಕೆಗೆ ಬರುತ್ತೆ. ಆದರೆ ಕಲಿಯುವ ಹಂತದಲ್ಲಿ ವಿ ವಿಲ್ ಮೇಕ್ ಇಟ್ ಸಿಂಪಲ್, ರೈಟ್? ಅದನ್ನು ಎಷ್ಟು ಸರಳ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸರಳ ಮಾಡ್ಕೊಳ್ಳೋಣ. ಹಾಗಾಗಿ ಆ ಸರಳತೆಯ ದೃಷ್ಟಿಯಿಂದ ಫಾರ್ ದ ಸೇಕ್ ಆಫ್ ಅವರ್ ಈಸಿ ಲರ್ನಿಂಗ್, ಲೆಟ್ ಅಸ್ ಹ್ಯಾವ್ ದಿಸ್ ಡಿವಿಷನ್: ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, past verb and past participle verb. Is it clear?
ಇದ್ರ ಬಗ್ಗೆ ಎನಿ ಕನ್ಫ್ಯೂಷನ್ ಯು ಹ್ಯಾವ್, ಏನೇ ಗೊಂದಲ ಬರಲಿ, ಯು ಜಸ್ಟ್ ಮೇಲ್ ಮೀ. ಈ ವಿಡಿಯೋ ತರಗತಿಯ ಕೊನೆಯಲ್ಲಿ ನನ್ನ ಇಮೇಲ್ ವಿಳಾಸವನ್ನು ಕೂಡ ನಿಮಗೆ ಕೊಟ್ಟಿರ್ತೇನೆ. ಆ ಇಮೇಲ್ ವಿಳಾಸಕ್ಕೆ ನಿಮಗೆ ಏನು ಪ್ರಶ್ನೆ ಇದೆ ಅದನ್ನು ಕಳಿಸಿ, ಕನ್ನಡದಲ್ಲೇ ಟೈಪ್ ಮಾಡಿ ಅಥವಾ ತಪ್ಪು ಇಂಗ್ಲೀಷ್ನಲ್ಲೇ ಕಳಿಸಿ. ನೋ ಇಶ್ಯೂಸ್, ವಾಟ್ ಎವರ್ ಕ್ವೆಶನ್ಸ್, ವಾಟ್ ಎವರ್ ಕ್ವೈರೀಸ್ ಯು ಹ್ಯಾವ್, ಪ್ಲೀಸ್ ಮೇಲ್ ಮೀ, ಐ ವಿಲ್ ಆನ್ಸರ್ ದೆಮ್. ಕ್ಲಿಯರ್? ಓಕೆ, ನೌ ಲೆಟ್ us move on. So verbs in English are divided into 4: present verb, present participle verb, past verb and past participle verb. Now let us see how this can be understood further. ಈ ವರ್ಬ್ಗಳನ್ನು 4 ಭಾಗ ಆಗಿ ಹೇಗೆ ತಗೊಳ್ಬಹುದು ನೋಡಿ. ಒಂದು ಗುಂಪನ್ನು ಮಾಡ್ಕೊಳ್ಳೋಣ. ಈಗ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ, ಎಲ್ಲ ವರ್ಬ್ಗಳನ್ನು 4 ಭಾಗ ಆಗಿ ವಿಂಗಡಿಸ್ತೀವಿ ಅಂತ ನಿಮಗೆ ಗೊತ್ತಿದೆ. ಪ್ರೆಸೆಂಟ್ ವರ್ಬ್, ದೆನ್ ಯು ಹ್ಯಾವ್ ಗಾಟ್ ದಿಸ್ ಪ್ರೆಸೆಂಟ್ participle verb, then you have this past verb, then you have this past participle verb. Now let's see ಹೇಗೆ ನಮಗೆ ಗೊತ್ತಿರುವಂತಹ ಕ್ರಿಯಾಪದಗಳನ್ನೇ ಇಟ್ಕೊಂಡು ಈ ವಿಭಾಗವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ಇದೆಲ್ಲ ಚರ್ಚೆಯನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ? ನಾನು ನಿಮಗೆ ಆರಂಭದ ವಿಡಿಯೋದಲ್ಲೇ ಹೇಳಿದ್ದೆ, ಇದೊಂದು ಬ್ರಿಡ್ಜ್ ಕೋರ್ಸ್. ಫಸ್ಟ್ PUCಯಲ್ಲಿ ನೀವು ಏನು ವರ್ಕ್ ಬುಕ್ನಲ್ಲಿ ಗ್ರಾಮರನ್ನು ಕಲಿಯುವ ಪ್ರಯತ್ನವನ್ನು, ಇಂಗ್ಲೀಷ್ ಕಲಿಯುವ ಪ್ರಯತ್ನವನ್ನು ಮಾಡಿದ್ರಿ, ಅದನ್ನು ಬೇಸಾಗಿಟ್ಕೊಂಡು ನಿಮ್ಮ ದ್ವಿತೀಯ PU, ಸೆಕೆಂಡ್ PU ಕ್ಲಾಸಸ್ಸಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲಾಖೆ ಈ ಬ್ರಿಡ್ಜ್ ಕೋರ್ಸನ್ನು ಆಯೋಜಿಸಿದೆ. ಈ ಬ್ರಿಡ್ಜ್ ಕೋರ್ಸ್ನ ಮೂಲಕ ಸೆಕೆಂಡ್ ಇಯರ್ನಲ್ಲಿ ನೀವು ಕಲಿಬೇಕಾಗಿರುವಂತಹ ಭಾಗಗಳಿಗೆ ಫಸ್ಟ್ ಇಯರ್ನ ನಾಲೆಡ್ಜನ್ನು ನಾನೇನು ಮಾಡ್ತಾ ಇದ್ದೇನೆ, ಬ್ರಿಡ್ಜ್ ಮಾಡಿಕೊಡ್ತಾ ಇದ್ದೇನೆ, ಕನೆಕ್ಟ್ ಮಾಡಿಕೊಡ್ತಾ ಇದ್ದೇನೆ. ಹಾಂ, ಬೈ ದ ವೇ, ನನ್ನ ಪರಿಚಯ ಮಾಡಿಕೊಳ್ಳಿಲ್ಲ. ನನ್ನ ಹೆಸರು ಸದಾನಂದ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿರುವಂಥ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ನೌ ಲೆಟ್ಸ್ come back to our learning. Present verb, present participle verb, past verb and past participle verb. So English ನಲ್ಲಿ ಯಾವ ವರ್ಬನ್ನು ಕೂಡ ನೀವು ಯೋಚನೆ ಮಾಡಿದ್ರೆ ತಕ್ಷಣ ನಿಮಗೆ ಅದರ 4 ರೂಪಗಳು ಗೊತ್ತಾಗಬೇಕು. Now let us take one word. So let us say mark ಅನ್ನುವ ಪದವನ್ನು ನಾವು ತಗೊಂಡೋಣ. ಮಾರ್ಕ್, ಗುರುತಿಸೋದು. ಮಾರ್ಕಿಂಗ್, ಮಾರ್ಕಿಂಗ್, ನಂತರ ಮಾರ್ಕ್ಡ್, ಹಾಗೆ ಮಾರ್ಕ್ಡ್. ನೋಡಿ, ಇಲ್ಲಿ ಮಾರ್ಕ್ ಅನ್ನೋ ಪದ ಗೊತ್ತಿದೆ ನಿಮಗೆ, ಗುರುತಿಸೋದು. ಮಾರ್ಕಿಂಗ್, ಮಾರ್ಕ್ಡ್, ಮಾರ್ಕ್ಡ್. ಇನ್ನೊಂದು ಪದನ ತಗೊಳ್ಳೋಣ. ಸ್ಪೀಕ್, ಸ್ಪೀಕಿಂಗ್, ಹಾಗೆ ಸ್ಪೋಕ್, ನಂತರ ಸ್ಪೋಕನ್. ಸ್ಪೀಕ್ ಪದ ಗೊತ್ತು ನಿಮಗೆ, ಬಹಳಷ್ಟು ಸರಿ ಯು ಯೂಸ್ ದಿಸ್ ವರ್ಡ್ ಸ್ಪೋಕನ್ ಇಂಗ್ಲಿಷ್, ಮಾತನಾಡಲ್ಪಡುವ ಇಂಗ್ಲಿಷ್. ಸ್ಪೋಕನ್ ಇಂಗ್ಲಿಷ್ ಒಂದು ಬಂದರೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥ ಯೋಚನೆ ನಮಗಿರುತ್ತದೆ. ಓಕೆ, ಐ ವಿಲ್ ಕಮ್ ಟು ದಟ್ ಲಿಟಲ್ ಲೇಟರ್. ಸೊ ಸ್ಪೀಕ್ ಅನ್ನೋ ಪದನ ತಗೊಂಡ್ರಲ್ವಾ? ಓಕೆ, ನೌ ಲೆಟ್ ಅಸ್ ಟೇಕ್ ಒನ್ ಮೋರ್ ವರ್ಡ್, ಯೂಸ್, ಯೂಸಿಂಗ್, ಯೂಸ್ಡ್, ಯೂಸ್ಡ್. ರೈಟ್? ಓಕೆ, ಈ 3 ಪದಗಳನ್ನು ತಗೊಳ್ಳೋಣ. ಮಾರ್ಕ್, ಸ್ಪೀಕ್, ಯೂಸ್. ಈ 3 ಪದಗಳು ಎಲ್ಲಿಗೆ ಬರ್ತದೆ? ಪ್ರೆಸೆಂಟ್ ವರ್ಬಿನ ಗುಂಪಿಗೆ ಬರುತ್ತೆ. ಮಾರ್ಕಿಂಗ್, ಸ್ಪೀಕಿಂಗ್, ಯೂಸಿಂಗ್, ಈ 3 ಪದಗಳು ಎಲ್ಲಿಗೆ ಬರುತ್ತೆ? ಪ್ರೆಸೆಂಟ್
ಪಾರ್ಟಿಸಿಪಲ್ ವರ್ಬ್ ಗುಂಪಿಗೆ ಬರುತ್ತೆ. ಪಾಸ್ಟ್ ವರ್ಬ್ ಮಾರ್ಕ್ಡ್, ಸ್ಪೋಕ್, ದೆನ್ ಯೂಸ್ಡ್ ಅನ್ನೋ ಪದ ಎಲ್ಲಿಗೆ ಬರುತ್ತೆ? ಪಾಸ್ಟ್ ವರ್ಬಿಗೆ ಬರುತ್ತೆ. ದೆನ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಮಾರ್ಕ್ಡ್, ಸ್ಪೋಕನ್ ಮತ್ತು ಯೂಸ್ಡ್ ಅನ್ನೋ ಪದ ಬರುತ್ತೆ. ಓಕೆ, ಸೊ ಇಲ್ಲಿ ಎರಡು ಅಂಶಗಳನ್ನು ನೀವು ಗಮನಿಸಬೇಕು. ಒಂದು ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್. ಮಾರ್ಕ್, ಮಾರ್ಕಿಂಗ್, ಮಾರ್ಕ್ಡ್, ಮಾರ್ಕ್ಡ್. ಯೂಸ್, ಯೂಸಿಂಗ್, ಯೂಸ್ಡ್, ಯೂಸ್ಡ್. ನೀವು ಗಮನಿಸಿದ್ರೆ, ಸ್ವಲ್ಪ ಗಮನ ಕೊಟ್ಟರೆ ಇದು 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 ಮತ್ತು ಇದು ಯೂಸ್ಡ್ ಅನ್ನುವ ಪದ, ಮಾರ್ಕ್ಡ್ ಅನ್ನುವ ಪದ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಮಾರ್ಕ್ ಅಂತಿದೆ, ಅದಕ್ಕೆ ಇ ಡಿ ನೋಡಿ, ಇಲ್ಲಿ ಇ ಡಿಯನ್ನು ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ರೂಪಗಳನ್ನು ರಚಿಸಿದ್ದೇವೆ. ಇಲ್ಲಿ ಯೂಸ್ ಅನ್ನುವ ಪದ ಇದೆ, ಅದಕ್ಕೆ ಡಿ ಅನ್ನು ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳನ್ನು ಫಾರ್ಮ್ ಮಾಡಿದ್ದೀವಿ. ಆದರೆ ಈ ಪದ ಸ್ಪೀಕ್, ಸ್ಪೋಕ್, ಸ್ಪೋಕನ್ ಈ ಎರಡು ಪದಗಳು ಇದಕ್ಕಿಂತ ಭಿನ್ನವಾಗಿದ್ದಾವೆ. ಸ್ಪೀಕ್ ಅನ್ನೋದಕ್ಕಿಂತ ಭಿನ್ನವಾಗಿದ್ದಾವೆ. ನಾವೇನು ಯೋಚನೆ ಮಾಡ್ತೇವೆ? ಮಾರ್ಕ್ ಮಾರ್ಕ್ಡ್ ಆದಮೇಲೆ, ಯೂಸ್ ಯೂಸ್ಡ್ ಆದಮೇಲೆ ಸ್ಪೀಕ್ ಏನಾಗಬೇಕು? ಸ್ಪೀಕ್ಡ್ ಆಗಬೇಕಲ್ವಾ ಅಂತ ಒಂದು ಯೋಚನೆ ಬರುತ್ತೆ. ಅದು ತಪ್ಪಲ್ಲ, ಸರಿ. ಯಾಕೆ ಅಂದರೆ ನೋಡಿ, ಕನ್ನಡದಲ್ಲಿ ನೋಡು, ನೋಡಿದೆ, ನೋಡಿದ್ದೇನೆ, ಹೇಳು, ಹೇಳಿದೆ, ಹೇಳಿದ್ದೇನೆ, ಕೇಳು, ಕೇಳಿದೆ, ಕೇಳಿದ್ದೇನೆ, ಹಾಡು, ಹಾಡಿದೆ, ಹಾಡಿದ್ದೇನೆ, ಗುರುತಿಸು, ಗುರುತಿಸಿದೆ, ಗುರುತಿಸಿದ್ದೇನೆ, ಬಳಸು, ಬಳಸಿದೆ, ಬಳಸಿದ್ದೇನೆ, ಮಾತನಾಡು, ಮಾತನಾಡಿದೆ, ಮಾತನಾಡಿದ್ದೇನೆ. ನೋಡಿ, ಎಲ್ಲ ಒಂದೇ ರೀತಿ ಬಳಕೆ ಇದೆ ಕನ್ನಡದಲ್ಲಿ. ಆದರೆ ಇಂಗ್ಲೀಷ್ನಲ್ಲಿ ಮಾತ್ರ ಇಲ್ಲಿ ಮಾರ್ಕ್ಡ್ ಆಯಿತು, ಇಲ್ಲಿ ಸ್ಪೋಕ್ ಆಯಿತು. ಏನಿದು? ಹಾಂ, ಇಲ್ಲಿ ಒಂದು ವಿಚಾರನ ಗುರುತಿಸಬೇಕು. ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಯೂಸೇಜ್, ಎಕ್ಸ್ಪ್ರೆಷನ್. ನೀವು ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಇಟ್ಟು, ಓ ಕನ್ನಡ ಸುಲಭ, ಇಂಗ್ಲೀಷ್ ಕಷ್ಟ ಅಂತ ಯೋಚನೆ ಮಾಡಬಾರ್ದು. ದಟ್ ಈಸ್ ರಾಂಗ್. ಸಿ, ಇಂಗ್ಲೀಷ್ ಈಸ್ ಡಿಫರೆಂಟ್. ಈಗ ನೋಡಪ್ಪ, ಜಸ್ಟ್ ಟ್ರೈ ಟು ರಿಕಾಲ್. ಕನ್ನಡನ ಹೇಗೆ ಬರೀತೀರಿ? ಹೇಗೆ ಅಭ್ಯಾಸ ಮಾಡಿದ್ರಿ ಕನ್ನಡವನ್ನು? ಟೂ ರೂಲ್ ಅಲ್ವಾ? 2 ಲೈನ್ ಬರೆದ್ರಿ ಅಲ್ವಾ? 2 ಸಾಲಿನಲ್ಲಿ ಬರೆದ್ರಿ ಅಲ್ವಾ? ಇಂಗ್ಲೀಷನ್ನು ಎಷ್ಟು ಸಾಲಲ್ಲಿ ಅಭ್ಯಾಸ ಮಾಡಿದ್ರಿ? ಕಾಪಿ ರೈಟಿಂಗ್ ಬರೆದ್ರಲ್ಲ, ಕನ್ನಡ ಕಾಪಿ ರೈಟಿಂಗ್ನಲ್ಲಿ 2 ಸಾಲು ಇರ್ತಿತ್ತು, ಇಂಗ್ಲೀಷ್ನಲ್ಲಿ 4 ಸಾಲು ಇರ್ತಾ ಇತ್ತು. ಹಾಗೆ ಬಹಳಷ್ಟು ಜನ ಹಿಂದಿ ಭಾಷೆಯನ್ನು ಬಳಸಿರ್ತೀರಿ, ಹಿಂದಿಯಲ್ಲಿ 3 ಸಾಲಿನ ಕಾಪಿ ಬುಕ್ಕನ್ನು ಇಟ್ಕೊಂಡ್ರಿ. ಸೊ 3 ಭಾಷೆಗಳೇ, ಆದರೆ ಬರೆಯುವ ವಿಧಾನ ಏನಾಯಿತು? ಕನ್ನಡ 2 ಲೈನನ್ನು ಆಧರಿಸ್ತು, ಇಂಗ್ಲೀಷ್ 4 ಲೈನ್ಗಳನ್ನು ಆಧರಿಸ್ತದೆ, ಹಿಂದಿ 3 ಲೈನ್ಗಳನ್ನು ಆಧರಿಸುತ್ತೆ. ಕ್ಲಿಯರ್? ಸೊ ಇದರಲ್ಲಿ ಯಾವುದು ಸುಲಭ? ನೋ, ಆಲ್ ದ 3 ಆರ್ ಡಿಫರೆಂಟ್. ಸೊ ಸ್ಟೂಡೆಂಟ್ಸ್, ನಾನು ಇದನ್ನು ಮತ್ತೆ ವಿವರಿಸ್ತೇನೆ. ಈ ವಿವರಣೆಗೆ ಹೋಗುವ ಮೊದಲು ಐ ವಾಂಟ್ ಯು ಟು ರಿಮೆಂಬರ್ ಒನ್ ಥಿಂಗ್ ಕ್ಲಿಯರ್ಲಿ. ಏನದು? ಪ್ಲೀಸ್ ರಿಮೆಂಬರ್ ದಿಸ್ ಸೆಂಟೆನ್ಸ್. ಇಂಗ್ಲಿಷ್ ಈಸ್ ಡಿಫರೆಂಟ್. ಇಟ್ ಈಸ್ ನಾಟ್ ಡಿಫಿಕಲ್ಟ್. ನಾವು ಒಂದು ತಪ್ಪನ್ನು ಮಾಡ್ತೇವೆ. ನಮಗೆ ಅರ್ಥ ಆಗದೇ ಇರೋ ವಿಚಾರವನ್ನು ಡಿಫಿಕಲ್ಟ್ ಅಂತ ಯೋಚನೆ ಮಾಡ್ತೇವೆ, ಕಷ್ಟ ಅಂತ ಯೋಚನೆ ಮಾಡ್ತೇವೆ. ಎರಡು ಬೇರೆ. ಅರ್ಥ ಆಗದೇ ಇರುವ ವಿಚಾರ ಒಂದು, ಕಷ್ಟ ಅನ್ನುವ ವಿಚಾರ ಒಂದು. ಜಸ್ಟ್ ರಿಮೆಂಬರ್ ವೈ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್. ವೈ? ಬಿಕಾಸ್ ಯು ಕ್ಯಾನ್ ಸಿ ಇಂಗ್ಲಿಷ್ ಈಸ್ ಪ್ರೆಸೆಂಟ್ ಎವ್ರಿವೇರ್. ಇಂಗ್ಲೀಷ್ ಅಷ್ಟು ಕಷ್ಟ ಆಗಿದ್ದರೆ ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಆ ಭಾಷೆಯ ಬಳಕೆ ಆಗ್ತಾ ಇರಲಿಲ್ಲ ಅಲ್ವಾ? ಸೊ ಜಸ್ಟ್ ಥಿಂಕ್. ಸೊ ಯು ಹ್ಯಾವ್ ಟು ಸಿ ವೇರ್ ಇಂಗ್ಲೀಷ್ ಈಸ್ ಡಿಫರೆಂಟ್. ಈಗ ನೋಡಿ, ನಮಗೆ ಚೆನ್ನಾಗಿ ಗೊತ್ತಿರೋ ಭಾಷೆ ಕನ್ನಡ ಅಂತ ಇಟ್ಕೊಳ್ಳೋಣ. ಕನ್ನಡ ಚೆನ್ನಾಗಿ ಗೊತ್ತಿದೆ. ಇಂಗ್ಲೀಷನ್ನು ಕಲಿಬೇಕಾದ್ರೆ ಟೇಕ್ ದಿ ಹೆಲ್ಪ್ ಆಫ್ ಕನ್ನಡ. ಕನ್ನಡದ ಸಹಾಯವನ್ನು ತಗೊಂಡು
ಏನನ್ನು ಗುರುತಿಸ್ತಾ ಹೋಗಿ ಅಂದರೆ ಎಲ್ಲಿ ಇಂಗ್ಲಿಷ್ ಕನ್ನಡಕ್ಕಿಂತ ಡಿಫ್ರೆಂಟ್ ಆಗಿದೆ, ಆ ಡಿಫ್ರೆನ್ಸನ್ನು ಗಮನ ಇಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಳಕೆ ಸುಲಭ ಆಗುತ್ತೆ. ಓಕೆ, ರೈಟ್. ಸೊ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ಡಿವಿಷನ್. ಇಲ್ಲಿ ಮೊದಲು ಏನು ನೀವು ಮತ್ತೆ ನೆನಪು ಮಾಡ್ಕೊಳ್ಬೇಕಾಗಿರೋದೇನು, ವರ್ಬ್ಗಳನ್ನು 4 ಡಿವೈಡ್ ಮಾಡ್ತೀವಿ. ಪ್ರೆಸೆಂಟ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್. ಇದಕ್ಕೆ ಬೇಸ್ ಯಾವುದು? ಕರೆಕ್ಟ್, ಟೈಮ್. ಟೈಮನ್ನು, ಕಾಲವನ್ನು ಆಧಾರವಾಗಿಟ್ಕೊಂಡು ವರ್ಬ್ಗಳನ್ನು 4 ವಿಂಗಡಿಸ್ತೇವೆ. ಓಕೆ, ದಟ್ಸ್ ದ ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್, ಈ ಎಕ್ಸಾಂಪಲ್ ನಮ್ಗೆ ಏನು ಗೊತ್ತಾಗ್ತಾ ಇದೆ ಈ 3 ಪದಗಳಲ್ಲಿ ಅಂತ ಹೇಳಿದ್ರೆ, ಈ ಪದ ಬಹಳ ಡಿಫ್ರೆಂಟ್ ಆಗಿದೆ, ಇವೆರಡು ಒಂದು ರೀತಿ ಇದ್ದಾವೆ. ಓಕೆ, ಯಾಕೆ ಇದನ್ನು ಹಾಗಾದರೆ ಹೇಗೆ ಅರ್ಥ ಮಾಡ್ಕೊಳ್ಬೋದು? ಓಕೆ, ಅದಕ್ಕೂ ಒಂದು ದಾರಿ ಇದೆ. ವಿ ವಿಲ್ ಸಿ. ನೋಡಿ, ಈ ವರ್ಬ್ಗಳ ರಚನೆ ಹೇಗಾಗತ್ತೆ ಅನ್ನೋದರ ಮೇಲೆ ವರ್ಬ್ಗಳನ್ನು 2 ಭಾಗ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದನ್ನು ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ, ಇನ್ನೊಂದನ್ನು ಇರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಒಂದು 3-4 ಉದಾಹರಣೆಗಳನ್ನು ತಗೊಳ್ಳೋಣ. ಸೊ ನೋಡಿ, ಒಂದು ಓಪನ್ ಅನ್ನೋ ಪದನ ತಗೊಳ್ಳಿ. ಓಪನ್, ಓಪನಿಂಗ್, ಇಲ್ಲೇನಾಗತ್ತೆ ಓಪನ್ಡ್, ಓಪನ್ಡ್, ಸರಿನಾ? ಓಕೆ. ಹಾಗೆ ಇನ್ನೊಂದು ಪದನ ತಗೊಳ್ಳೋಣ, ಕ್ಲೋಸ್. ಕ್ಲೋಸ್, ಕ್ಲೋಸಿಂಗ್, closed, closed. Okay, right. We will take one more word. Cry, crying, cried, cried. Okay, right. We will take these 3 words. ಸೊ ಇದನ್ನು ನಿಮಗೆ ಹೀಗೆ ನಾನು ಬರೆದಾಗ ನಿಮಗೆ ಒಂದು ವಿಚಾರ ನೆನಪಾಗಬೇಕು. ಇದು ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ದೆನ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ ಪ್ರೆಸೆಂಟ್ ಪಾರ್ಟಿಸಿಪಲ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಮತ್ತೆ ಇನ್ನೊಂದು ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೇನೆ. ಈಗ ತಕ್ಷಣಕ್ಕೆ ವರ್ಬ್ಗಳನ್ನು 4 ಡಿವೈಡ್ ಮಾಡ್ತೀವಿ. ರಿಮೆಂಬರ್, ಎವ್ರಿ ವರ್ಬ್ ಇನ್ ಇಂಗ್ಲಿಷ್ ಈಸ್ ಡಿವೈಡೆಡ್ ಇಂಟು 4 ಆ್ಯಂಡ್ ಈ ಡಿವಿಷನಿನ ಬೇಸಿಸ್ ಯಾವುದು? ಟೈಮ್. ಟೈಮ್, ಕಾಲ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ನೀವು ಗಮನಿಸ್ಕೊಳ್ಳಿ, ಇಲ್ಲಿ ಪ್ರತಿಯೊಂದು ಪದ ಏನಿದೆಯಲ್ಲ, ಪ್ರೆಸೆಂಟ್ ವರ್ಬ್ ಏನಿದೆ ಓಪನ್, ಕ್ಲೋಸ್ ಮತ್ತು ಕ್ರೈ. ಇದರ ಪ್ರೆಸೆಂಟ್ ಪಾರ್ಟಿಸಿಪಲ್ ರೂಪ ಏನಿದೆ ING ಅನ್ನು ಪಡ್ಕೊಂಡಿದೆ. ಓಪನಿಂಗ್, ಕ್ಲೋಸಿಂಗ್, ಕ್ರೈಯಿಂಗ್. ಈ ಕ್ಲೋಸ್ ಅನ್ನುವ ಪದ ಬಂದಾಗ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಪ್ಲೀಸ್ ರಿಮೆಂಬರ್, ಕ್ಲೋಸ್ CLOSE, ಕ್ಲೋಸಿಂಗ್ ಅಂತ ಹೇಳಿದಾಗ ಈ ಅನ್ನು ಉಳಿಸ್ಕೊಂಡು ING ಅನ್ನು ಸೇರಿಸುವಂಥ ಕೆಲಸ ಮಾಡ್ತೇವೆ. ಇದು ತಪ್ಪು. ಸ್ಪೆಲ್ಲಿಂಗ್ಗಳ ಕಡೆಗೆ ಸ್ವಲ್ಪ ನೀವು ಗಮನ ಕೊಡಬೇಕು. ಹಾಗೆ ವಿದ್ಯಾರ್ಥಿಗಳೇ, ಇಂಗ್ಲೀಷ್ನ ಸ್ಪೆಲ್ಲಿಂಗಿನ ಬಗ್ಗೆ ಯಾವಾಗಲೂ ಒಂದು ಮಾತಿರುತ್ತೆ, ತುಂಬ ಕನ್ಫ್ಯೂಷನ್ನು ಸರ್, ಕಷ್ಟ ಸರ್ ಅಂತ ಹೇಳಿ. ನೋ, ಕನ್ನಡದ ಕಾಗುಣಿತಗಳನ್ನು ನೀವು ಬರೆದು ಹೇಗೆ ಅಭ್ಯಾಸ ಮಾಡಿಕೊಂಡ್ರೋ, ಕನ್ನಡ ನಿಮ್ಮ ಮಾತೃಭಾಷೆ ಆಗಿದ್ದರೂ ಬಹಳಷ್ಟು ಸರಿ ಅಲ್ಪಪ್ರಾಣ ಬರಿಬೇಕಾ, ಮಹಾಪ್ರಾಣ ಬರಿಬೇಕಾ, ಒತ್ತಕ್ಷರ ಕೊಡಬೇಕಾ, ಸ್ವಲ್ಪ ಗೊಂದಲ ಇರುತ್ತಲ್ಲ. ಆದರೆ ನೀವು ಅದನ್ನು ಹೇಗೆ ಬಗೆಹರಿಸ್ಕೊಂಡ್ರಿ? ಹೆಚ್ಚು ಹೆಚ್ಚು ಬಳಸಿದ್ರಿ, ಹೆಚ್ಚು ಹೆಚ್ಚು ಬರೆದ್ರಿ. ಮೋರ್ ಪ್ರಾಕ್ಟೀಸ್, ಮೋರ್ ಯೂಸೇಜ್. ಹ್ಯಾವ್ ಯು ಎವರ್ ಟ್ರೈಡ್ ಟು ಯೂಸ್ ಇಂಗ್ಲಿಷ್ ಇನ್ ಸಚ್ ಅ ವೇ? ಇಂಗ್ಲೀಷನ್ನು ಕೂಡ ಅದೇ ರೀತಿ ಅಭ್ಯಾಸ ಮಾಡಿಕೊಂಡ್ರಾ? ಯೋಚನೆ ಮಾಡಿ.
ಬಹಳಷ್ಟು ಸರಿ ಇಂಗ್ಲೀಷನ್ನು ಡಿಫಿಕಲ್ಟ್ ಅಂತ ಹೇಳಿ ದೂರ ಇಟ್ಬಿಟ್ಟಿರ್ತೀವಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಇಂಗ್ಲೀಷ್ ಈಸ್ ನಾಟ್ ಡಿಫಿಕಲ್ಟ್. ಡಿಫಿಕಲ್ಟ್ ಅಂತ ಯೋಚನೆ ಬಂತಾ ದೂರ ಇಟ್ಬಿಡ್ತೀವಿ. ಕಷ್ಟ ಕಣಪ್ಪ, ದೂರ ದೂರ, ನಾವು ದೂರ ಬರ್ತೀವಿ. ನೋ, ಪ್ಲೀಸ್ ರಿಮೆಂಬರ್, ಇಂಗ್ಲಿಷ್ ಈಸ್ ಡಿಫರೆಂಟ್. ಈಗ ಕ್ಲೋಸಿಂಗ್ ಅಂತ ಬರೆದಾಗ ಈ ಬರಬಾರ್ದು. ಇದು ಹೇಗಪ್ಪ ನೆನಪಿರಬೇಕು? ಒಂದು 10 ಸರಿ ಬರೀರಿ, 20 ಸರಿ ಬರೀರಿ. CLOSE ಕ್ಲೋಸ್, CLOSING ಕ್ಲೋಸಿಂಗ್, GIVE ಗಿವ್, GIVING ನಾಟ್ GIVEING. ನೋ, ಒಂದು 20 ಸರಿ ನೀವು ಹೀಗೆ ಹೇಳ್ಕೊಳ್ತಾ ಬರಿತಾ ಹೋದರೆ ನಿಮ್ಮ ನೆನಪಿನಲ್ಲಿ, ನಿಮ್ಮ ಮೆಮೊರಿಯಲ್ಲಿ ಕ್ಲೋಸಿಂಗ್ CLOSING, ಗಿವಿಂಗ್ GIVING. See, so simple. You never practiced and still complain. ಅಭ್ಯಾಸನೇ ಮಾಡಲಿಲ್ಲ, ಸ್ಪೆಲ್ಲಿಂಗ್ ಯಾವಾಗಲೂ ಕನ್ಫ್ಯೂಷನು ಸರ್ ಅಂತ ನೀವು ದೂರ್ತೀರಿ. ನೋ, ಉತ್ತರ ನಿಮ್ಮಲ್ಲೇ ಇರುತ್ತೆ, ಅಭ್ಯಾಸ ಮಾಡಿಕೊಂಡ್ರೆ ಬರುತ್ತೆ. ಓಕೆ, ರೈಟ್. ಸೊ ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ರೂಪವನ್ನು ನಾವು ನೋಡಿದ್ವಿ. ಓಪನಿಂಗ್, ಕ್ಲೋಸಿಂಗ್, ಕ್ರೈಯಿಂಗ್. ನಂತರ ಓಪನ್ಡ್, ಕ್ಲೋಸ್ಡ್, ಕ್ರೈಡ್. ಇದನ್ನು ನಾವೇನಂತ ಕರಿತೇವೆ? ಪಾಸ್ಟ್ ವರ್ಬ್ ಅಂತ ಕರಿತೇವೆ. ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ಗಮನಿಸ್ಕೊಳ್ಳಿ. ಏನಿದೆ? ಓಪನ್ಡ್, ಕ್ಲೋಸ್ಡ್, ಕ್ರೈಡ್ ಅಂತಿದೆ. ಓಕೆ, ಈ ಇಂಗ್ಲಿಷ್ನಲ್ಲಿ 4 ವರ್ಬ್ಗಳ ಬಳಕೆಯ ದೃಷ್ಟಿಯಿಂದ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ನೆನಪಿರಬೇಕಪ್ಪ ಅಂತ ಹೇಳಿದ್ರೆ, ಈ ರೀತಿಯಾಗಿ ವರ್ಬ್ಗಳು ರಚನೆಯಾಗುವಂತಹ ಒಂದು ವ್ಯವಸ್ಥೆ ಇದೆ. ಇನ್ ದಿಸ್ ವೇ ಆಲ್ ದಿ 4 ವರ್ಬ್ಸ್ ಗೆಟ್ ಫಾರ್ಮ್ಡ್. ಜಸ್ಟ್ ಗಮನಿಸಿ, ಇಲ್ಲಿ ಓಪನ್ ಅನ್ನುವ ಪ್ರೆಸೆಂಟ್ ವರ್ಬಿಗೆ ED ಅನ್ನ ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ರಚನೆ ಮಾಡಿದ್ದೀವಿ, ಫಾರ್ಮ್ ಮಾಡಿದ್ದೀವಿ. ಹಾಗೆ ಕ್ಲೋಸ್ ಅನ್ನುವ ಪದಕ್ಕೆ D ಅನ್ನು ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಪದಗಳೆರಡನ್ನೂ ಫಾರ್ಮ್ ಮಾಡಿದ್ದೇವೆ, ರಚನೆ ಮಾಡಿದ್ದೇವೆ. ಕ್ರೈ ಅನ್ನುವ ಪದಕ್ಕೆ IED ಅನ್ನು ಸೇರಿಸಿ ಅದರ ಕ್ರೈ ಪದದ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳೆರಡನ್ನೂ ಫಾರ್ಮ್ ಮಾಡಿದ್ದೇವೆ. ಹೀಗೆ ಯಾವ ಪದದಲ್ಲಿ ಯಾವ ಕ್ರಿಯಾಪದದ ಪ್ರೆಸೆಂಟ್ ರೂಪಕ್ಕೆ, ಮತ್ತೆ ಹೇಳ್ತೇನೆ, ಯಾವ ಕ್ರಿಯಾಪದದ, ಯಾವ ವರ್ಬಿನ ಪ್ರೆಸೆಂಟ್ ಫಾರ್ಮಿಗೆ, ಪ್ರೆಸೆಂಟ್ ವರ್ಬ್ ಫಾರ್ಮಿಗೆ, ರೂಪಕ್ಕೆ ED ಅಥವಾ D ಅಥವಾ IED ಯನ್ನು ಸೇರಿಸಿ ಆ ಪದದ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳೆರಡನ್ನೂ, ಬೋತ್ ದ ಪಾಸ್ಟ್ and the past participle are formed, then such verbs are called as regular verbs. ಓಕೆ, ಸೊ ಇದನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈಗ ನಾನು ನಿಮಗೆ ಬಳಸ್ತಾ ಇರುವ ಪದ ಯಾವುದು? ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ರೆಗ್ಯುಲರ್ ವರ್ಬ್ಸ್ಗಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, D ಅಥವಾ ED ಅಥವಾ IED ಅನ್ನು ಸೇರಿಸುವುದರ ಮೂಲಕ, ಯಾವುದಕ್ಕೆ? ಈ ಮೂರನ್ನು ನಾವು ಯಾವುದಕ್ಕೆ ಆ್ಯಡ್ ಮಾಡ್ತೀವಿ? ಪ್ರೆಸೆಂಟ್ ವರ್ಬಿಗೆ ಆ್ಯಡ್ ಮಾಡ್ತೀವಿ. ಪ್ರೆಸೆಂಟ್ ವರ್ಬಿಗೆ ಇದನ್ನು ಆ್ಯಡ್ ಮಾಡಿ ಇದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳನ್ನು ಫ್ರೇಮ್ ಮಾಡ್ತೇವೆ. ಆಗ ಇದನ್ನು ನಾವೇನಂತ ಕರಿತೇವೆ?
ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಇಸ್ ಇಟ್ ಕ್ಲಿಯರ್? ರೈಟ್. ಸೊ ವರ್ಬ್ ಅಂತ ಹೇಳಿದಾಗ ನಾವು ಈ ವಿಡಿಯೋ ತರಗತಿಗಳನ್ನು ಸ್ವಲ್ಪ, ಈ ವಿಡಿಯೋ ತರಗತಿಗಳ ಅವಧಿ ಸ್ವಲ್ಪ ಜಾಸ್ತಿ ಇರುತ್ತೆ, 40ರಿಂದ 50 ನಿಮಿಷ ಇರುತ್ತೆ. ಆದರೆ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನೆನ್ಪಿಟ್ಕೊಳ್ಳಿ, ವಿಷಯ ಅರ್ಥ ಆದರೆ ನಾವು ಅದನ್ನು ಮರೆಯೋದಿಲ್ಲ. ಮರ್ತಿದ್ದೀವಿ ಅಂತ ಹೇಳಿದ್ರೆ ನಮಗೆ ವಿಷಯ ಅರ್ಥ ಆಗಿಲ್ಲ. ಸೊ ವರ್ಬ್ಗಳ ವಿಚಾರದಲ್ಲಿ ನೀವು ಯೋಚನೆ ಮಾಡ್ತಾ ಬಂದಾಗ ದ ಥಿಂಗ್ ಯು ಶುಡ್ ರಿಮೆಂಬರ್ ಇಸ್, ವರ್ಬ್ ಅನ್ನುವ ಪದ ಸ್ಟೇಟ್ ಆಫ್ ಬೀಯಿಂಗ್ ಮತ್ತು ಆಕ್ಷನ್ ಎರಡನ್ನೂ ವಿವರಿಸುತ್ತೆ. ಯಾವ ರೆಫರೆನ್ಸಿನ ಜೊತೆಗೆ ವಿವರಿಸುತ್ತೆ? ಕರೆಕ್ಟ್, ಟೈಮ್ ರೆಫರೆನ್ಸಿನ ಜೊತೆಗೆ ವಿವರಿಸುತ್ತೆ. ಕಾಲದ ಸೂಚನೆಯೊಂದಿಗೆ ಸ್ಥಿತಿಯನ್ನು ಸೂಚಿಸುತ್ತೆ, ಹಾಗೆ ಕ್ರಿಯೆಯನ್ನು ಸೂಚಿಸುತ್ತೆ. ಇದನ್ನು ನೀವು ನೆನ್ಪಿಟ್ಕೊಂಡ್ರಿ. ಇದು ಮೊದಲನೇ ಕಲಿಕೆ. ಎರಡನೇದು, ಇಂಗ್ಲಿಷ್ನಲ್ಲಿ ಇರುವಂಥ ವರ್ಬ್ಗಳನ್ನು ಕಾಲದ ಆಧಾರದ ಮೇಲೆ, ಟೈಮಿನ ಆಧಾರದ ಮೇಲೆ 4 ಡಿವೈಡ್ ಮಾಡ್ತೀವಿ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದನ್ನು ನೆನ್ಪಿಟ್ಕೊಳ್ಳಿ. ಈ 4 ಪದಗಳನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಈ 4 ಪದಗಳ ರಚನೆ ಹೇಗಾಗತ್ತೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಮತ್ತೆ ವರ್ಬ್ಗಳನ್ನು 2 ಗುಂಪಾಗಿ ವಿಂಗಡಿಸ್ಕೊಳ್ತೇವೆ. ಒಂದನ್ನು ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ, ಇನ್ನೊಂದನ್ನು ಇರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಯು ರಿಮೆಂಬರ್ ದಿಸ್, ಓಕೆ? ರೈಟ್. ಈ ರೆಗ್ಯುಲರ್ ವರ್ಬ್ ಅಂದರೆ ಏನು? ಇದರ ಹಿಂದೆ ನಾನು ನಿಮಗೆ ಉದಾಹರಣೆಗಳನ್ನು ಹೇಳಿದೆ. ರೆಗ್ಯುಲರ್ ವರ್ಬ್ ಅಂದರೆ ಏನು ಅಂತ ಹೇಳಿದಾಗ ನೋಡಿ, ನಾನಿಲ್ಲಿ ತೋರಿಸಿದೆ ನಿಮಗೆ. ಓಪನ್, ಓಪನ್ಡ್, ಓಪನ್ಡ್, ಕ್ಲೋಸ್, ಕ್ಲೋಸ್ಡ್, ಕ್ಲೋಸ್ಡ್, ಕ್ರೈ, ಕ್ರೈಡ್, ಕ್ರೈಡ್. ರೈಟ್. ಇಲ್ಲಿ ಏನು ವ್ಯವಸ್ಥೆ ಆಗಿದೆ, ಏನು ವ್ಯವಸ್ಥೆ ಆಯಿತು ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಸಾರಿ, ಓಕೆ. ಸಿ, ಇಲ್ಲಿ ರೆಗ್ಯುಲರ್ ವರ್ಬ್ಗಳಿಗೆ ಯಾವುದನ್ನು ರೆಗ್ಯುಲರ್ ವರ್ಬ್ ಅಂತ ನಾವು ಹೇಳ್ತೇವೆ? ಯಾವ ಪ್ರೆಸೆಂಟ್ ವರ್ಬಿಗೆ ಡಿ, ಇ ಡಿ ಅಥವಾ ಐ ಇ ಡಿಯನ್ನು ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳೆರಡನ್ನೂ ಫ್ರೇಮ್ ಮಾಡ್ತೀವೋ ಅದನ್ನು ನಾವೇನಂತ ಕರಿತೇವೆ? ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಇದು ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇರೆಗ್ಯುಲರ್ ವರ್ಬ್ ಅಂದರೆ ಏನು? ಇರೆಗ್ಯುಲರ್ ವರ್ಬ್ ಅಂತ ಹೇಳಿದ್ರೆ ನೋಡಿ, ರೆಗ್ಯುಲರ್ ವರ್ಬ್ಗಳ ರೀತಿಯಲ್ಲಿ ಫಾರ್ಮ್ ಆಗದೇ ಇರುವ, ರೈಟ್? ಐ ರಿಪೀಟ್ ಅಗೈನ್, ದೋಸ್ ವರ್ಬ್ಸ್ ವಿಚ್ ಡು ನಾಟ್ or which are not regular verbs are called as irregular verbs. ಯಾವುದೆಲ್ಲ ರೆಗ್ಯುಲರ್ ವರ್ಬ್ ಅಲ್ವೋ ಅದೆಲ್ಲವೂ ಏನಾಗುತ್ತೆ? ಇರೆಗ್ಯುಲರ್ ವರ್ಬ್ ಆಗುತ್ತೆ. ಇದನ್ನು ಸರಳವಾಗಿ ನೀವು ನೆನ್ಪಿಟ್ಕೊಳ್ಬೋದು. ನಾವು ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಆಫ್ ಇರೆಗ್ಯುಲರ್ ವರ್ಬ್ಸ್. ಇರೆಗ್ಯುಲರ್ ವರ್ಬ್ಸ್ ಆಗಿ ಯಾವುದನ್ನು ತಗೊಳ್ಬೋದು ನೋಡಿ. ಈಗಾಗಲೇ ಒಂದು ಪದವನ್ನು ನಾವು ತಗೊಂಡಿದ್ವಿ. ಯಾವುದು? ಸ್ಪೀಕ್. ಸ್ಪೀಕ್ ಪದದ ಪ್ರೆಸೆಂಟ್ ಪಾರ್ಟಿಸಿಪಲ್ ಯಾವುದಾಗಿರುತ್ತೆ? ಸ್ಪೀಕಿಂಗ್. ನಂತರ ಅದರ ಪಾಸ್ಟ್ ಯಾವುದು? ಸ್ಪೋಕ್. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು? ಸ್ಪೋಕನ್. ಓಕೆ. ನಂತರ ವಿ ವಿಲ್ ಟೇಕ್ ಒನ್ ಮೋರ್ ವರ್ಬ್, ಕಟ್. ಇದೆಲ್ಲರಿಗೂ ಗೊತ್ತಿರುತ್ತೆ. ಕಟಿಂಗ್, ಕಟ್, ಕಟ್. ಓಕೆ. We will take one more word, show, showing. Then ಅದರ ಪಾಸ್ಟ್ ಯಾವುದು? showed. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು? shown. ಇನ್ನೊಂದು ಉದಾಹರಣೆಯನ್ನು ಕೊಟ್ಬಿಟ್ಟು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ಪದ ನಿಮಗೆಲ್ಲ ಗೊತ್ತಿದೆ, ರೀಡ್, ಓದೋದು. ರೀಡಿಂಗ್. ಇದರ ಪಾಸ್ಟ್ ಏನಪ್ಪ? ರೆಡ್. ಪಾಸ್ಟ್ ಪಾರ್ಟಿಸಿಪಲ್ ಏನು? ರೆಡ್. ಏನು ಸರ್ ಇದು? ರೀಡ್, READ. ಇಲ್ಲೂ READ ಬರೆದು ರೆಡ್ ಅಂತ ಅದನ್ನು
ರೆಡ್ ಅಂತ ಹೇಳ್ತಾ ಇದ್ದೀರಿ, ಇದನ್ನು READ ಅಂತ ಬರೆದಿದ್ದೀರಿ, ರೆಡ್ ಅಂತ ಹೇಳ್ತಿದ್ದೀರಿ ಅಂತ ನಿಮಗೇನಾದರೂ ಪ್ರಶ್ನೆ ಬಂದರೆ, ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ, ಇಂಗ್ಲಿಷ್ ಈಸ್ ಡಿಫರೆಂಟ್. ಕನ್ನಡದಲ್ಲಿ ಈ ರೀತಿಯ ಸಮಸ್ಯೆಗಳು ಅಥವಾ ಈ ರೀತಿಯ ಬಳಕೆಗಳು ಇಲ್ಲ. ಹೌದು, ಸರಿ. ಆದರೆ ರೀಡ್ ಅನ್ನುವ ಪದವನ್ನು ಪಾಸ್ಟ್ ಆಗಿ ಬಳಸಿದಾಗ ರೆಡ್ ಅಂತ ಉಚ್ಚರಿಸಬೇಕು, ಆದರೆ READ ಅಂತಲೇ ಬರೀಬೇಕು ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕಷ್ಟೆ. ಡಿಫಿಕಲ್ಟ್ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಅಥವಾ ನಿಮ್ಮ ಆಲೋಚನೆ ಬಂದರೆ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಕನ್ನಡದಲ್ಲಿ ಷಟ್ಕೋಣ ಶ, ಶಂಕು ಶ ಎರಡು ಅಕ್ಷರಗಳಿದೆ ಅಲ್ವಾ? ಯಾವುದನ್ನು ಯಾವಾಗ ಬಳಸಬೇಕು ಅನ್ನೋದು ನಮಗೆ ಗೊಂದಲ ತರುತ್ತೆ ತಾನೆ. ಅವಾಗ ನಾವೇನು ಮಾಡ್ತೀವಿ, ಯಾವ ಪದವನ್ನು ಬಳಸಬೇಕು ಆವಾಗ ನಾವು ಕಷ್ಟ, ಇಲ್ಲಿ ಷಟ್ಕೋಣ ಶ ಬರಬೇಕು, ಶಿವ ಇಲ್ಲಿ ಶಂಕು ಶ ಬರಬೇಕು ಅಂತ ನೆನಪು ಮಾಡ್ಕೊಳ್ತೀವಲ್ವ, ಅಭ್ಯಾಸ ಮಾಡ್ಕೊಳ್ತೀವಲ್ವ. ಹಾಗೆ ರೀಡ್ ಅನ್ನುವ ಪದವನ್ನು ವರ್ಬ್ ಆಗಿ ನಾವು ತಗೊಂಡಾಗ ಅದರ ಪಾಸ್ಟ್ ರೆಡ್ ಅಂತ ಉಚ್ಚರಿಸಬೇಕು, ಆದರೆ ಸ್ಪೆಲ್ಲಿಂಗ್ READ ಅಂತ ಬರೀಬೇಕು ಅಂತ ನೆನ್ಪಿಟ್ಕೊಳ್ಬೇಕು. ನೋಡಿ, ಇಟ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಡಿಫಿಕಲ್ಟ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಕಲಿಯೋದ್ರಿಂದ ತುಂಬ ದೂರ ಹೋಗ್ಬಿಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಮೇಕ್ ದಟ್ ಮಿಸ್ಟೇಕ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್. ಇಂಗ್ಲಿಷ್ ಈಸ್ ಡಿಫರೆಂಟ್ ಫ್ರಮ್ ಅವರ್ ಲ್ಯಾಂಗ್ವೇಜ್. ನಮಗೆ ಗೊತ್ತಿರೋ ಭಾಷೆ ಏನಿದೆಯಲ್ಲ, ಅಥವಾ ಕನ್ನಡ, ಉದಾಹರಣೆಗೆ ಕನ್ನಡ ಭಾಷೆಯನ್ನು ನಾವು ಬಳಸ್ತೇವೆ, ಓಕೆ, ಅದಕ್ಕಿಂತ ಇಂಗ್ಲಿಷ್ ಭಿನ್ನವಾಗಿರುತ್ತೆ. ಎಲ್ಲೆಲ್ಲಿ ಭಿನ್ನವಾಗಿದೆ ಅಂತ ನಾವು ಗುರುತಿಸಿ ಅರ್ಥ ಮಾಡಿಕೊಂಡ್ರೆ ಸಾಕಾಗತ್ತೆ ಅಲ್ವಾ? ರೈಟ್. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ರೆಡ್ ಅಂತ ಉಚ್ಚರಿಸ್ತೇವೆ ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕು. ಓಕೆ, ನಾವು ಲುಕ್ ಅಟ್ ದೀಸ್ ವರ್ಡ್ಸ್. ಲುಕ್ ಅಟ್ ದೀಸ್ ವರ್ಡ್ಸ್: ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್; cut, cutting, cut, cut; show, showing, showed, shown; read, reading, read, read. See, all the four are different. ರೆಗ್ಯುಲರ್ ವರ್ಬ್ ಅಂತ ಹೇಳಿದಾಗ ಅಲ್ಲಿ ಒಂದು ಸ್ಟ್ರಕ್ಚರನ್ನು ಗಮನಿಸಿದ್ವಿ. ಏನದು ಸ್ಟ್ರಕ್ಚರ್? ದ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಎ ರೆಗ್ಯುಲರ್ ವರ್ಬ್ ಆರ್ formed by adding d or ed or ied to its present form. ಅದು ರೆಗ್ಯುಲರ್ ವರ್ಬ್ ಆಗಿತ್ತು. ಇರೆಗ್ಯುಲರ್ ವರ್ಬಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಆ ರೆಗ್ಯುಲರ್ ವರ್ಬಿನ ರಚನೆ ಇಲ್ಲಿ ಇರೋದಿಲ್ಲ, ಪೂರ್ಣವಾಗಿ ಭಿನ್ನ ಆಗಿರುತ್ತೆ. ನೋಡಿ, ಇಲ್ಲಿ ಸ್ಪೋಕ್ ಮತ್ತು ಸ್ಪೋಕನ್ ಎರಡು ಬೇರೆ ಪದಗಳೇ ಆಗೋಗ್ತವೆ. ಈಗ ಅಲ್ಲಿ ಮಾರ್ಕ್, ಮಾರ್ಕ್ಡ್ ಗೊತ್ತಾಗ್ಬಿಡುತ್ತೆ, ಆನ್ಸರ್, ಆನ್ಸರ್ಡ್, ಓಕೆ. ಆದರೆ ಇಲ್ಲಿ ಸ್ಪೀಕ್ ಅನ್ನುವ ಪದದ ಪಾಸ್ಟ್ ರೂಪ ಸ್ಪೋಕನ್, ಪಾಸ್ಟ್ ಪಾರ್ಟಿಸಿಪಲ್ ಇಸ್ ಸ್ಪೋಕನ್, ಪಾಸ್ಟ್ ಇಸ್ ಸ್ಪೀಕ್ ಅನ್ನೋದರ ಪಾಸ್ಟ್ ಫಾರ್ಮ್ ಈಸ್ ಸ್ಪೋಕ್, ಪಾಸ್ಟ್ ಪಾರ್ಟಿಸಿಪಲ್ ಇಸ್ ಸ್ಪೋಕನ್. ನೆನ್ಪಿಟ್ಕೋಬೇಕು. ಕಟ್ ಅನ್ನೋದರ ಪಾಸ್ಟ್ ಕೂಡ ಕಟ್, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಕಟ್. ಸ್ವಲ್ಪ ಡಿಫ್ರೆಂಟ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ನೋಡಿ, ಪ್ರೆಸೆಂಟಲ್ಲೂ ಕಟ್ ಆಗಿರುತ್ತೆ, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲಲ್ಲೂ ಕೂಡ ಅದು ಕಟ್ ಅಂತಲೇ ಇರುತ್ತೆ. ಆದರೆ ಈ ಪದಗಳನ್ನು ಬಳಸ್ಕೊಂಡು ನಾವು ವಾಕ್ಯಗಳನ್ನು ಮಾಡಬೇಕಲ್ವ, ಆ ವಾಕ್ಯಗಳನ್ನು ಮಾಡಲಿಕ್ಕೆ ಹೋದಾಗ ಈ ಪದಕ್ಕೂ ಇಲ್ಲಿರುವ ಈ ಎರಡೂ ಕಟ್ ಪದಗಳಿಗೂ ಇಲ್ಲಿ ಬಳಕೆಯಾಗುವ ಕಟ್ ಪದಕ್ಕೂ ತುಂಬ ವ್ಯತ್ಯಾಸ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಸ್ವಲ್ಪ ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ನಿಮ್ಗೆ ಅದನ್ನು ಬಿಡಿಸಿ ಹೇಳ್ತೇನೆ. ನೋಡಿ, ಇಲ್ಲಿ ಶೋ ಇದೆ, ಇಲ್ಲಿ ಶೋಡ್. ಅಂದರೆ ಶೋ ಅನ್ನೋ ಪದಕ್ಕೆ ಇಡಿಯನ್ನು ಸೇರಿಸಿ ನಾವಿಲ್ಲಿ ಏನು ಮಾಡಿದ್ವಿ, ಶೋಡ್ ಅಂತ ತಗೊಂಡ್ವಿ. ಆದರೆ ಪಾಸ್ಟ್ ಪಾರ್ಟಿಸಿಪಲ್ ಏನಾಯಿತು, ಶೋನ್ ಆಯಿತು. ಹಾಗಾಗಿ ಇದು ರೆಗ್ಯುಲರ್ ಆಗಲಿಲ್ಲ, ಇದು ಇರೆಗ್ಯುಲರ್.
ಇಲ್ಲಿ ರೀಡ್ ಇದೆ, ರೀಡಿಂಗ್ ಇದೆ, ರೆಡ್ ಇದೆ, ಸ್ಪೆಲ್ಲಿಂಗ್ ಒಂದೇ ಇದೆ, ಆದರೆ ಉಚ್ಚಾರಣೆ ಬೇರೆ ಆಯಿತು ಅಲ್ವಾ. ಸೊ ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿದಾಗ ಈ ಎಲ್ಲ ಡಿಫ್ರೆನ್ಸನ್ನು ಹೊಂದಿರುತ್ತವೆ. ಸೊ ಹಾಗಾಗಿ ನಾವು ಲೆಟ್ ಅಸ್ ಸಿ ಈ ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿದಾಗ, ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ ನಾವು ತಗೊಂಡಾಗ ಈ ಇರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಗಳ ರೀತಿಯಲ್ಲಿ ಇರೋದಿಲ್ಲ. ದೇ ಆರ್ ನಾಟ್ ಲೈಕ್ ರೆಗ್ಯುಲರ್ ವರ್ಬ್ಸ್, ದೇ ಆರ್ ಎಂಟೈರ್ಲಿ ಡಿಫರೆಂಟ್. ಕ್ಲಿಯರ್, ರೈಟ್? ಓಕೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ರೆಗ್ಯುಲರ್ ಮತ್ತು ಇರೆಗ್ಯುಲರ್ಗಳ ಬಗ್ಗೆ ನಾನೀಗ ಹೇಳಿರುವ ಮಾಹಿತಿ ನಿಮಗೆ ಸಾಕಾಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸ್ಟಿಲ್ ಯು ಮೇ ಹ್ಯಾವ್ ಸಮ್ ಡೌಟ್ಸ್. ಇನ್ ದ ನೆಕ್ಸ್ಟ್ ವಿಡಿಯೋ ಲೆಸನ್ ಐ ವಿಲ್ ಟ್ರೈ ಟು ಮೇಕ್ ಇಟ್ ಮೋರ್ ಕ್ಲಿಯರ್ ಫಾರ್ ಯು. ವರ್ಬ್ಗಳ ಬಗ್ಗೆ ಇನ್ನೂ 2 ವಿಡಿಯೋ ತರಗತಿಗಳನ್ನು ನಾನು ಮಾಡಿಕೊಡೋದಿದೆ. ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಸ್ಪಷ್ಟತೆಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಟು ಕನ್ಕ್ಲೂಡ್, ಈ ತರಗತಿಯನ್ನು ನಾವು ಕನ್ಕ್ಲೂಡ್ ಮಾಡೋದಾದರೆ, ಸೊ ವಾಟ್ ಡಿಡ್ ವಿ ಲರ್ನ್ ಇನ್ ದಿಸ್ ಕ್ಲಾಸ್? ದ ಫಸ್ಟ್ ಥಿಂಗ್ ಇಸ್ ವಾಟ್ ಈಸ್ ಅ ವರ್ಬ್. ವರ್ಬ್ ಅಂದರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ವರ್ಬ್ ಅನ್ನುವ ಪದ ಪಾರ್ಟ್ಸ್ ಆಫ್ ಸ್ಪೀಚಿನ ಭಾಗ. ಈ ವರ್ಬ್ ಏನು ಮಾಡುತ್ತೆ? ವರ್ಬ್ ಇಂಡಿಕೇಟ್ಸ್ ಆಕ್ಷನ್ ಆ್ಯಂಡ್ ಸ್ಟೇಟ್ ಆಫ್ ಬೀಯಿಂಗ್ ವಿತ್ ಅ ರೆಫರೆನ್ಸ್ ಟು ಟೈಮ್. ಕ್ರಿಯೆ ಮತ್ತು ಸ್ಥಿತಿಯನ್ನು ಕಾಲದ ಸೂಚನೆಯೊಂದಿಗೆ ನೀಡುವ ಪದವನ್ನು ನಾವು ವರ್ಬ್ ಅಂತ ಹೇಳ್ತೇವೆ. ಇದು ಮೊದಲನೇ ಅಂಶ. ಎರಡನೇದು, ಈ ವರ್ಬ್ ಅನ್ನೋದನ್ನು ಕಾಲದ ಆಧಾರವಾಗಿ 4 ಭಾಗ ಆಗಿ ಮಾಡ್ಕೊಳ್ತೇವೆ. ವಿ ಡಿವೈಡ್ ದೆಮ್ ಇಂಟು 4 ಬೇಸ್ಡ್ ಆನ್ ದಿ ಟೈಮ್ ರೆಫರೆನ್ಸ್. 1 ಪ್ರೆಸೆಂಟ್ ವರ್ಬ್, 2 ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, 3 ಪಾಸ್ಟ್ ವರ್ಬ್, 4 ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ 4 ಡಿವಿಷನನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಟೆನ್ಸ್ ಅನ್ನುವ ಪದ, ಪ್ರೆಸೆಂಟ್ ಟೆನ್ಸ್ ಅನ್ನುವ ಪದ ನೀವು ಕೇಳಿರ್ತೀರಿ. ಪ್ರೆಸೆಂಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ವರ್ಬ್ 2 ಬೇರೆ. ಪ್ರೆಸೆಂಟ್ ವರ್ಬ್ ಒಂದು ಪದ, ಪ್ರೆಸೆಂಟ್ ಟೆನ್ಸ್ ಅನ್ನುವ ಪದ ಒಂದು ವಾಕ್ಯ ಅಂತ ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದೇನೆ. ಮುಂದಿನ ತರಗತಿಗಳಲ್ಲಿ ಈ 2ರ ನಡುವಿನ ವ್ಯತ್ಯಾಸವನ್ನು ನಾನು ಮತ್ತಷ್ಟು ವಿವರಿಸ್ತೇನೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಟೆನ್ಸ್ ಆ್ಯಂಡ್ ವರ್ಬ್. ಓಕೆ, ರೈಟ್. ಸೊ ವರ್ಬ್ಸ್ ಆರ್ ಡಿವೈಡೆಡ್ ಇಂಟು 4: ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ 4 ಪದಗಳನ್ನು ಅಂದರೆ 4 ಭಾಗಗಳನ್ನು ಹೇಗೆ ರಚಿಸ್ತೀವಿ ಅನ್ನೋದನ್ನು ಆಧಾರವಾಗಿಟ್ಕೊಂಡು ವರ್ಬ್ಗಳನ್ನು ಮತ್ತೆ 2 ಗುಂಪುಗಳಾಗಿ ಇಂಗ್ಲೀಷ್ನಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಒಂದನ್ನು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೇವೆ. ಈ ರೆಗ್ಯುಲರ್ ವರ್ಬ್ಗಳು ಹೇಗಿರುತ್ತವೆ? ರೆಗ್ಯುಲರ್ ವರ್ಬ್ಗಳಲ್ಲಿ ಪ್ರೆಸೆಂಟ್ ವರ್ಬಿನ ಪದಕ್ಕೆ ಡಿ, ಇ ಡಿ ಅಥವಾ ಐ ಇ ಡಿಯನ್ನು ಸೇರಿಸಿ ಆ ಪದದ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳೆರಡನ್ನೂ, ಬೋತ್ ದ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಅ ವರ್ಬ್ ಆರ್ ಫಾರ್ಮ್ಡ್ by adding d, ed or ied to its present verb. ಇದು ನೆನಪಿಟ್ಕೊಳ್ಳಿ. ಇರೆಗ್ಯುಲರ್ ವರ್ಬ್ ಅಂದರೆ ಯಾವುದು? ರೆಗ್ಯುಲರ್ ವರ್ಬ್ಗಳ ರೀತಿಯಲ್ಲಿ ರಚನೆಯಾಗದೇ ಇರುವ ಎಲ್ಲ ವರ್ಬ್ಗಳನ್ನು ನಾವೇನಂತ ಕರಿತೇವೆ? ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೇವೆ. ಅದರ ಬಗ್ಗೆ ಸಾಕಷ್ಟು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿಗೆ ಈ ತರಗತಿಯನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ವರ್ಬ್ಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ, ಒಂದು ಪಿಕ್ಚರ್ ಬಂದಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಈ ವಿಡಿಯೋನ ಮತ್ತೆ ಇನ್ನೊಮ್ಮೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಪ್ರಶ್ನೆಗಳಿದ್ದರೆ ಈ ತರಗತಿಯ ಅಂತ್ಯದಲ್ಲಿ ನಿಮ್ಮ ಸ್ಕ್ರೀನಿನ ಮೇಲೆ ಇಮೇಲ್ ವಿಳಾಸ ಕಾಣಿಸ್ಕೊಳ್ಳುತ್ತೆ. ಆ ಇಮೇಲ್ ವಿಳಾಸಕ್ಕೆ ನಿಮ್ಮ ಪ್ರಶ್ನೆಗಳನ್ನು
ಕಳಿಸಿ, ನಾನು ನಿಮಗೆ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಸೊ ಮುಂದಿನ ವಿಡಿಯೋ ತರಗತಿಯಲ್ಲಿ ಮತ್ತೆ ವಿಲ್ ಮೀಟ್. ಟಿಲ್ ದೆನ್, ಗುಡ್ ಬೈ. ಥ್ಯಾಂಕ್ ಯು.